ಮಾಡಿರುವ ಸಂಖ್ಯೆ ಸದ್ಯಕ್ಕೆ ಸ್ವಿಚ್ ಆಫ್ ಆಗಿದೆ. ಮೇಡಮ್ ಏನಾಯ್ತು? ಯಾಕೆ ಒಂಥರ ಆಗ್ಬಿಟ್ರಿ? ಪಿಂಕಿ ತಾನೇ ಫೋನ್ ಮಾಡಿದ್ದು, ಏನು ಹೇಳಿದ್ಲು? ಹೌದು ಸುಬ್ಬು, ಪಿಂಕಿನೇ ಕಾಲ್ ಮಾಡಿದ್ದು. ಕಾಲ್ ಮಾಡಿ ಏನೇನೋ ಹೇಳ್ತಾ ಇದ್ಲು. ಅದಾದ್ಮೇಲೆ ಚಿಕ್ಕಮ್ಮ ಫೋನ್ ಇಸ್ಕೊಂಡ್ರು, ಅವ್ರು ಮಾತಾಡಿದ್ರು. ವಂದನಾ ಮೇಡಮ್ ಮಾತಾಡಿದ್ರಾ? ಏನಂದ್ರು ಮೇಡಮ್? ಅವರು ಏನೂ ಮಾತಾಡಿಲ್ಲ ಸುಬ್ಬು, ಅಂದರೆ ಮಾತಾಡೋಕೆ ಹೊರಟ್ರು. ಅಷ್ಟರಲ್ಲಿ ಫೋನ್ ಕಟ್ಟಾಗೋಯ್ತು. ಇನ್ನೊಂದ್ಸರಿ ಮಾಡಿ ಮೇಡಮ್. ಮಾಡಿದೆ ಸುಬ್ಬು, ಸ್ವಿಚ್ ಆಫ್ ಬರ್ತಾ ಇದೆ ಈಗ ಫೋನು. ಸುಬ್ಬು, ನೀನು ಅಲ್ಲಿಗೆ ಹೋಗ್ತಾ ಇರ್ತೀಯ ಅಲ್ವಾ? ಚಿಕ್ಕಮ್ಮ ಸಿಕ್ಕಿದ್ರಾ ನಿನಗೆ? ಹೇಗಿದ್ದಾರೆ ಅವರು? ವಂದನಾ ಮೇಡಮ್ನ ನೋಡಿ ತುಂಬ ದಿನ ಆಯಿತು ಮೇಡಮ್. ಅವ್ರು ನನಗೆ ಸಿಕ್ಕಿಲ್ಲ, ಹೇಗಿದ್ದಾರೆ ಏನಂತನೂ ಗೊತ್ತಿಲ್ಲ ನನಗೆ. ಅವ್ರಿಗೆ ಹುಷಾರಿಲ್ಲ ಅನ್ನೋದು ಮಾತ್ರ ಗೊತ್ತು ನನಗೆ. ಆದರೆ ಅವರು ಊರಲ್ಲಿದ್ದಾರಾ ಅಥವಾ ಇಲ್ಲಿದ್ದಾರಾ ಅಥವಾ ಹಾಸ್ಪಿಟ್ಲಲ್ಲಿದ್ದಾರಾ ಏನೂ ಗೊತ್ತೇ ಆಗ್ತಾಯಿಲ್ಲ ಮೇಡಮ್. ಇಲ್ಲ, ಹಾಸ್ಪಿಟ್ಲಲ್ಲಿ ಇದ್ದಿದ್ರೆ ಯಾರಾದರೂ ಹೋಗಿ ಬರ್ತಾಯಿದ್ರು, ಅವಾಗಾದರೂ ಗೊತ್ತಾಗ್ತಾಯಿತ್ತು. ಮೋಸ್ಟ್ಲಿ ಮನೇಲೇ ಇದ್ದಾರೆ ಅನಿಸುತ್ತೆ ಮೇಡಮ್, ಆದರೆ ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ನೀನು ಅವ್ರ ಬಗ್ಗೆ ಅಲ್ಲಿ ಯಾರನ್ನು ಕೇಳಿಲ್ವಾ? ಕೇಳಿದೆ ಮೇಡಮ್, ಸುರೇಂದ್ರ ಸರ್ನೇ ಕೇಳಿದೆ. ಆದರೆ ಅವ್ರಿಗೆ ನನ್ನ ಮೇಲಿರೋ ಕೋಪ ಕಮ್ಮಿನೇ ಆಗ್ತಾಯಿಲ್ಲ. ತುಂಬ ಸಿಟ್ಟಲ್ಲಿ ಉತ್ತರ ಕೊಟ್ಟರು. ನೀವೊಬ್ಬರು ನನ್ನ ಲೈಫಲ್ಲಿ ಬಂದಿರಲಿಲ್ಲ ಅಂದರೆ ಎಲ್ಲರೂ ನನ್ನ ಹತ್ರ ಚೆನ್ನಾಗೇ ಮಾತಾಡ್ಕೊಂಡಿರ್ತಾಯಿದ್ರು ಮೇಡಮ್. ಈಗ ಅವ್ರು ನನ್ನ ಮುಖ ನೋಡ್ದೇ ಸಿಟ್ಟು ಮಾಡ್ಕೋತಾ ಇದ್ದಾರೆ. ಆಯಿತು ಬಿಡು ಸುಬ್ಬು, ಈಗ ನಾನು ಏನು ಮಾತಾಡ್ತಿದ್ದೀನಿ, ನೀನೇನು ಹೇಳ್ತಿದ್ಯಾ? ವಿಷಯ ಎಲ್ಲಿಂದ ಎಲ್ಲಿಗೆ ತೊಗೊಂಡೋಗ್ತಿದ್ಯಾ ನೀನು? ನಾನು ಮಾತಾಡ್ತಿರೋದು ಚಿಕ್ಕಮ್ಮನ ಬಗ್ಗೆ. ಅದೇ ಮೇಡಮ್, ಅವ್ರು ಹುಷಾರಿಲ್ಲ ಅನ್ನೋದು ಮಾತ್ರ ನನಗೆ ಗೊತ್ತು, ಬೇರೆ ಏನೂ ಗೊತ್ತಿಲ್ಲ. ಪಿಂಕಿ ಜೊತೆನೂ ಮಾತಾಡೋಕ್ಕಾಗಲಿಲ್ಲ ನನಗೆ. ಆದರೆ ಅವಳನ್ನ ನೋಡಿದಾಗೆಲ್ಲ ಅವಳು ಮಂಕಾಗಿರ್ತಾಳೆ, ಅದನ್ನು ಗಮನಿಸಿದ್ದೀನಿ. ನೀನು ಚಿಕ್ಕಮ್ಮನ್ನ ಲಾಸ್ಟ್ ನೋಡಿದ್ದೆ ಯಾವಾಗ? ಆಯಿತು ಮೇಡಮ್, ತುಂಬ ದಿನ ಆಗೋಯ್ತು. ತುಂಬ ದಿನ ಆಗೋಯ್ತಾ? ಪಿಂಕಿ ಕಾಲ್ ಮಾಡಿದಾಗಲೂ ಅಮ್ಮನ ಜೊತೆ ಮಾತಾಡಿ ತುಂಬ ದಿನ ಆಯಿತು ಅಂತ ಹೇಳಿದ್ಲು. ಅಂದರೆ ಚಿಕ್ಕಮ್ಮ ಮನೇಲಿದ್ರು ಅವ್ರನ್ನ ನೋಡೋಕೆ ಯಾರಿಗೂ ಬಿಡ್ತಾ ಇಲ್ವಾ? ಅವ್ರಿಗೆ ಯಾರ ಜೊತೆಗೂ ಮಾತಾಡೋದಕ್ಕೂ ಬಿಡ್ತಾ ಇಲ್ವಾ? ಹಾಗಿದ್ರೆ ಚಿಕ್ಕಮ್ಮ ಯಾವುದೋ ಸಮಸ್ಯೆಯಲ್ಲಿದ್ದಾರೆ. ಏನಿರ್ಬೋದು? ಹೇಗೆ ತಿಳ್ಕೊಳ್ಳಿ? ಮೇಡಮ್ ಏನಾಯಿತು? ಏನಿಲ್ಲ ಸುಬ್ಬು, ಒಂದು ನಿಮಿಷ ಬಂದೆ. ಅಲ್ಲ ಮೇಡಮ್, ಪಿಂಕಿ ವಂದನ ರೂಮ್ ಓಪನ್ ಮಾಡಿ ಒಳಗೋಗಿದ್ಲಾ? ಅಲ್ಲ, ಇವಳು ಕೀ ಹೇಗೆ ಸಿಕ್ತು? ಪಿಂಕಿ, ನಿನಗೆ ಆ ರೂಮ್ ಕೀ ಹೇಗೆ ಸಿಕ್ತು? ಹೇಗೆ ಸಿಕ್ತು ಹೇಳು ಪಿಂಕಿ, ಕೀ ಹೇಗೆ ಸಿಕ್ತು? ಅದು ನಿಮ್ಮ ರೂಮಲ್ಲಿತ್ತು, ಅಲ್ಲಿಗೆ ಬಂದು ತಗೊಂಡೆ. ನೀನು ಶ್ರಾವಣಿ ಹತ್ರ ಫೋನಲ್ಲಿ ಏನು ಮಾತಾಡ್ದೆ? ಹೇಳು ಪಿಂಕಿ, ಏನು ಮಾತಾಡ್ದೆ? ಅರೆ ಇವಳು ಮಾತ್ರ ಅಲ್ಲ ಅಕ್ಕ, ಒಂದನ್ನು ಶ್ರಾವಣಿ ಜೊತೆ ಮಾತಾಡಿದಾಳೆ. ಮಕ್ಕಳು ಥರ ಇರಬೇಕು. ಇಷ್ಟು ನತಿಯಾಗಿ ಆಡಿದ್ರೆ ಕೋಪ ಬರ್ತೋ ಬರಲ್ವ ಹೇಳು? ಪಿಂಕಿ, ನೀನು ನಿಮ್ಮಮ್ಮ ಶ್ರಾವಣಿ ಹತ್ರ ಏನು ಮಾತಾಡಿದ್ರು? ಏನೂ ಇಲ್ಲ, ಸುಮ್ಮನೆ ಮಾತಾಡಿದ್ವಿ ಅಷ್ಟೇ. ನೋಡು, ಹಿಂಗೆಲ್ಲ ಸುಳ್ಳು ಹೇಳ್ಬಾರ್ದು. ಏನು ಮಾತಾಡಿದ್ರಿ ಶ್ರಾವಣಿ ಹತ್ರ ಅಂತ ಹೇಳು. ನನಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದೀನಿ ತಾನೆ, ನಾವೇನೂ ಮಾತಾಡಿಲ್ಲ. ನೋಡಕ್ಕ, ಹೇಗೆ ಸುಳ್ಳು ಹೇಳ್ತೀಯಾಳೆ? ಇವಳನ್ನ ಯಾವ್ದಾದ್ರು ಹಾಸ್ಟೆಲ್ಗೆ ಹಾಕಿದ್ರೆ ಸರಿ ಹೋಗ್ತಾಳೆ. ಬೇಡಪ್ಪ ಪ್ಲೀಸ್, ನನ್ನ ಹಾಸ್ಟೆಲ್ಗೆ ಹಾಕಬೇಡಿ ಅಪ್ಪ ಪ್ಲೀಸ್. ಹಾಗಿದ್ರೆ ವಂದನಾ ಶ್ರಾವಣಿ ಹತ್ರ ಎಲ್ಲ ಹೇಳಿರ್ತಾಳೆ. ಅವಳು ಏನು ಮಾತಾಡಿರ್ಬಹುದು? ಪಿಂಕಿ, ಏನು ಮಾತಾಡ್ದೆ ಅಂತ ಹೇಳು. ಸುಳ್ಳು ಮಾತ್ರ ಹೇಳ್ಬೇಡ. ಏನು ಮಾತಾಡಿದ್ರೆ ಹೇಳ್ತೀಯೋ ಇಲ್ವಾ? ಈಗ ಹೇಳು ಅಂತೆ. ಹೇಳಿ. ಏನಕ್ಕ, ಮಗುಗೆ ಬೈಬೇಡ ಅಂತ ಹೇಳಿ ನೀನೇ ಇಷ್ಟೊಂದು ಒತ್ತಾಯ ಮಾಡ್ತಿದ್ಯಾ? ಅಲ್ಲ, ಅವ್ರು ಏನು ಮಾತಾಡಿದ್ರು ನಮಗೇನು? ಅವ್ರು ಎಷ್ಟು ಮಾತಾಡಿದ್ರು ನಮ್ಗೇನಾಗಬೇಕು? ಅವ್ರೇನೇ ಮಾತಾಡಿದ್ರು ನನ್ನ ಜೀವನ ಇಷ್ಟೇ. ಒಟ್ಟಿನಲ್ಲಿ ಒಂದನ್ನು ಹುಷಾರು ಮಾಡುವಂಥ ಆ ದೇವ್ರನ್ನ ಬೇಡ್ಕೋಬೇಕಷ್ಟೆ. ಬಾ ಪಿಂಕಿ. ಈ ವಂದನಾ ಶ್ರಾವಣಿಗೆ ನನ್ನ ವಿಷಯ ಎಲ್ಲ ಹೇಳ್ಬಿಟ್ಟಿರ್ತಾಳ. ಏನು ಮಾಡೋದೀಗ? ಅವಳಿಗೊಂದು ವೇಳೆ ವಿಷಯ ಗೊತ್ತಿದ್ರೆ ನಾನೇನು ಮಾಡೋದೀಗ? ನಾನು ಆ ವಿಷಯನ ಹೇಗೆ ತಿಳ್ಕೊಳ್ಳೋದು?
ಸಾಕು ಸಾಕು ಬಿಡೆ ಲಕ್ಷ್ಮಿ, ಧನಲಕ್ಷ್ಮಿ. ಸುಮ್ಮನೆ ಇರ್ರಿ, ನೀವು ದುಡಿಯೋ ಗಂಡಸು, ಕಷ್ಟಪಟ್ಟು ಹೊರಗಡೆ ಹೋಗಿ ದುಡ್ಕೊಂಡು ಬರ್ತೀರಾ. ನಿಮ್ಮ ಸೇವೆ ಮಾಡೋದು ನನ್ನ ಕರ್ತವ್ಯ. ಅಪ್ಪ ತಗೊಳಪ್ಪ, ದ್ರಾಕ್ಷಿ ತಿನ್ನು. ಏನು ಸ್ವೀಟ್ ಆಗಿದೆ, ನೀನು ತಿಂತಿರು ಚೆನ್ನಾಗಿರೋದು ಕಣೆ. ರಾಜಮರ್ಯಾದೆ, ರಾಜಮರ್ಯಾದೆ. ಒಬ್ಬ ಗಂಡಸಿಗೆ ಈ ಮರ್ಯಾದೆ ಸಿಗಬೇಕು ಅಂತಂದ್ರೆ ಒಂದು ಆಳ್ಬೇಕು, ಇಲ್ಲ ಆಳಾಗಿ ದುಡಿಬೇಕು. ಏನು ಮರ್ಯಾದೆ, ಏನು ಮರ್ಯಾದೆ. ಬಿಡು, ಸಾಕು ಸಾಕು ಸಾಕು. ನನಗೆ ನಾಳೆ ಕೆಲಸ ಇದೆ, ಅದಕ್ಕೆ ನಾನು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೋಬೇಕು. ಹೊಮ್ಮಲ್ಕೋ ಐಶು ಪುಟ, ದ್ರಾಕ್ಷಿ ಎಲ್ಲ ನೀನೇ ತಿನ್ಕೋ, ಆಯ್ತಾ? ಸರಿ ಅಪ್ಪ, ಆಯ್ತು. ಆಯ್ತು ಕಣ್ರಿ, ನಡಿ. ಆಹಾ, ಇದೇ ಸರಿಯಾದ ಸಮಯ, ಯಾರು ಇಲ್ಲ. ರಾತ್ರಿ ಹೊತ್ತಂಗೆ ಒಂದು 90 ಹಾಕೊಂಡು ಮಲ್ಕೊಂಬಿಟ್ರೆ ಹೊರಗಡೆ ಹೋಗಿ ಕುಡ್ಕೊಂಡು ಬಂದ್ರೆ ತಾನೇ ಸಮಸ್ಯೆ. ಅದ್ರ ಬದಲಾಗಿ ಮನೇಲೆ ಹಾಕಿಬಿಟ್ರೆ ಹೆಂಗೆ? ಈ ಸಮಯ ಏನದು? ಅಯ್ಯೋ ನೀವ ಮೇಡಮ್, ನನ್ನ ಯಾರೋ ಬಂದ್ರು ಅಂತ ಹೆದರ್ಕೊಂಬಿಟ್ಟೆ. ಅದು ಹಾಂ, ದೇವಸ್ಥಾನಕ್ಕೆ ಹೋಗಿದ್ನಲ್ಲ, ಬರ್ತಾ ಅವರು ತೀರ್ಥ ಕೊಟ್ಟರು. ರಾತ್ರಿ ಮಲ್ಕೋಬೇಕಾದ್ರೆ ನಾನು ಹೆದರ್ಕೋತೀನಿ, ಇದನ್ನು ಕೊಡ್ದ್ಬಿಟ್ಟು ಮಲ್ಕೋ, ಹೆದರಿಕೆ ಬರಲ್ಲ ಅಂದರು. ಅದಕ್ಕೆ ಸ್ವಲ್ಪ ಮೇಡಮ್ ತಪ್ಪಾಯ್ತು ಮೇಡಮ್, ಸಾರಿ ಮೇಡಮ್. ಇಂಥ ದೊಡ್ಡ ಕೆಲಸ ಇನ್ಯಾವತ್ತೂ ಮಾಡಲ್ಲ ಮೇಡಮ್, ಇದೊಂದು ಸಲ ಕ್ಷಮಿಸ್ಬಿಡಿ ಪ್ಲೀಸ್ ಮೇಡಮ್. ಅದು ಚಟ ಅನ್ನೋದನ್ನ ಒಂದೇ ಸಲ ಬಿಡೋಕ್ಕಾಗಲ್ಲ ಮೇಡಮ್, ಅದಕ್ಕೆ ಸ್ವಲ್ಪನೇ ಬಿಡ್ತಾ ಇದ್ದೀನಿ ಮೇಡಮ್. ನಿಮ್ಮನೆ ಮೇಡಮ್. ಈ ತರ ಚಟ ಗಿಟ ಅಂತಲ್ಲ ಅಂದ್ರೆ ಪಟ ಪಟ ಅಂತ ಬೀಳುತ್ತೆ ಅನ್ನೋದು ಗೊತ್ತಿಲ್ವಾ ನಿಮಗೆ? ಅವತ್ತು ಧನಲಕ್ಷ್ಮಿ ಅದಕ್ಕೆ ಕೊಟ್ಟಿದ್ದು ಸಾಕಾಗಿಲ್ಲ ಅಂದ್ರೆ ಹೇಳಿ, ನಾನು ಕೊಡ್ತೀನಿ. ಬೇಡ ಮೇಡಮ್, ಇನ್ನು ಈ ಥರ ಯಾವತ್ತೂ ಮಾಡೋಣ ಮೇಡಮ್. ಆ ಬಾಟ್ಲಿನ ತೊಗೊಂಡ್ಬಿಟ್ಟು ಡಸ್ಟ್ಬಿನ್ಗೆ ಹಾಕಿ ಬರ್ತೀನಿ. ಸರಿ ಆಯ್ತು. ನಮ್ಮ ಮನೆಗೆ ಹೋಗಿದ್ರಲ್ಲ, ಏನಾದರೂ ಸಮಾಚಾರ? ಸಮಾಚಾರನಾ? ಏನು ಸಮಾಚಾರ ಮೇಡಮ್? ನಾನು ಹೇಳಿದ್ನಲ್ಲ, ಆ ಮನೇಲಿ ಏನಾದರೂ ನಡೆದ್ರೆ ನನಗೆ ಹೇಳಬೇಕು ಅಂತ. ನಿಮಗೆ ಚಿಕ್ಕಮ್ಮ ಏನಾದರೂ ಸಿಕ್ಕಿದ್ರಾ? ಇಲ್ಲ ಮೇಡಮ್, ನಾನು ಅವ್ರನ್ನ ನೋಡಿದ್ದು ಲಾಸ್ಟ್ ಟೈಮು ನಾವು ಮನೆಯವರೆಲ್ಲ ಮನೆಗೆ ಬಂದಿದ್ವಲ್ಲ, ಅವತ್ತು ನೋಡಿದ್ದೆ ಲಾಸ್ಟು. ಅದಾದ್ಮೇಲೆ ಈಗ ಮೊನ್ನೆ ಹೋದಾಗ ನೋಡೇ ಇಲ್ಲಪ್ಪ. ಹಾಗಿದ್ರೆ ಚಿಕ್ಕಮ್ಮ ಎಲ್ಲಿರ್ಬೋದು? ಮೇಡಮ್, ವಿಜಯಾಂಬಿಕಾ ಮೇಡಮ್ದು ಫೋನು. ಕಾಲ್ ಪಿಕ್ ಮಾಡಿ ಸ್ಪೀಕರ್ಗೆ ಹಾಕಿ. ಹಾಂ ಮೇಡಮ್, ನಮಸ್ತೆ. ಹೇಳಿ ಮೇಡಮ್. ಸುಂದ್ರ, ನಿನ್ನಿಂದ ಒಂದು ಮುಖ್ಯವಾದ ಕೆಲಸ ಆಗಬೇಕು, ತುಂಬ ಎಮರ್ಜೆನ್ಸಿ. ಎಮರ್ಜೆನ್ಸಿನಾ? ಏನಾಯ್ತು? ಏನು ವಿಷಯ ಮೇಡಮ್? ಇದು ತುಂಬ ಸೂಕ್ಷ್ಮವಾದ ವಿಷಯ, ಸರಿಯಾಗಿ ಕೇಳಿಸ್ಕೊ. ಹೇಳಿ ಮೇಡಮ್, ಏನು ವಿಷಯ? ನಿನ್ನ ಅಕ್ಕಪಕ್ಕ ಯಾರೂ ಇಲ್ಲ ತಾನೆ? ನಾವೇನು ಮಾತಾಡ್ತಿದ್ವಿ ಅಂತ ಯಾರು ಕೇಳಿಸ್ಕೋಬಾರ್ದು. ನಾನು ನಿನಗೇನು ಹೇಳ್ತಿದ್ದೀನಿ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ಯಾರಿಗೂ ಗೊತ್ತಾಗಲ್ಲ ಮೇಡಮ್, ನನ್ನ ಅಕ್ಕಪಕ್ಕ ಯಾರೂ ಇಲ್ಲ ಮೇಡಮ್. ಶ್ರಾವಣಿಗೆ ನನ್ನ ಯಾವುದೋ ಸೀಕ್ರೆಟ್ ಗೊತ್ತಾಗಿದೆ ಅಂತ ನನಗೆ ಅನ್ನಿಸ್ತಾರೆ. ಅವಳಿಗೆ ಗೊತ್ತಾಗಿದೆಯೋ ಇಲ್ವೋ ಅನ್ನೋದು ನನಗೊಂದು ಅನುಮಾನ, ಅದಕ್ಕೆ ನಿನಗೆ ಕಾಲ್ ಮಾಡಿರೋದು. ಅನುಮಾನ ಬಗೆಹರಿಯೋದಾದ್ರೆ ಹೇಗೆ ಮೇಡಮ್? ನೋಡು, ನೀನು ಅವಳ ಹತ್ರ ಏನು ಮಾತಾಡ್ತೀಯೋ, ಹೇಗೆ ಮಾತಾಡ್ತೀಯೋ ಅದನ್ನು ನನಗೆ ಬೇಕಾಗಿಲ್ಲ. ಆದರೆ ನನ್ನ ಬಗ್ಗೆ ಅವಳಿಗೇನಾದರೂ ಸೀಕ್ರೆಟ್ ಗೊತ್ತಾಗಿದೆ ಅಂತ ತಿಳ್ಕೊಬೇಕು ಅಷ್ಟೇ. ಇದೇನು ಮೇಡಮ್, ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡಿದ್ರೆ ನನಗೆ ಹೇಗೆ ಗೊತ್ತಾಗಬೇಕು? ಸೀಕ್ರೆಟು ಶ್ರಾವಣಿ ಮೇಡಮ್ಗೆ ಗೊತ್ತಿದೆಯೋ ಇಲ್ವೋ ಅನ್ನೋದು ನನಗೆ ಗೊತ್ತಾಗೋದಾದ್ರೂ ಹೇಗೆ? ಅದು ಯಾವ ಸೀಕ್ರೆಟು ಅಂತ ಗೊತ್ತಿದ್ರೆ ನಾನು ಹೌದು ಅಲ್ವೋ ಅಂತ ತಿಳ್ಕೊಬೋದು, ಅವ್ರ ಹತ್ರಕ್ಕೆ ಮಾತಾಡ್ಬೋದು. ನೋಡು, ಅದನ್ನೆಲ್ಲ ಹೇಳಕ್ಕಾಗಲ್ಲ. ಅವಳಿಗೆ ನನ್ನ ಬಗ್ಗೆ ಏನಾದರೂ ಗೊತ್ತಾಗಿದೆಯಾ ಅಥವಾ ಯಾರಾದರೂ ನನ್ನ ಬಗ್ಗೆ ಅವಳಿಗೆ ಹೇಳಿದಾರ ಅನ್ನೋದು ತಿಳ್ಕೊ ಅಷ್ಟೇ. ವಿಷಯ ಏನು ಅಂತ ಕೇಳಿ ತಿಳ್ಕೊಳ್ಳಿ ಮೇಡಮ್.
ವಿಷಯ ಏನು ಅನ್ನೋದನ್ನ ನನಗೆ ಹೇಳಿ ಮೇಡಮ್. ಆ ವಿಷಯ ಶ್ರಾವಣಿ ಮೇಡಮ್ ಅವ್ರಿಗೆ ಗೊತ್ತೋ ಇಲ್ವೋ ಅಂತ ನನಗೆ ಗೊತ್ತಾಗಬೇಕು ಅಂತಂದರೆ ನೀವು ವಿಷಯ ಹೇಳಿದ್ರೆ ಅಲ್ವ ಮೇಡಮ್ ನಂಗೆ ಗೊತ್ತಾಗೋದು, ಇಲ್ಲಾಂದರೆ ಹೇಗೆ ಗೊತ್ತಾಗತ್ತೆ? ಓಹ್ ನೋಡು, ಇದು ತುಂಬ ಸೂಕ್ಷ್ಮವಾದ ವಿಷಯ, ಯಾರಿಗೂ ಗೊತ್ತಾಗಬಾರ್ದು. ಶ್ರಾವಣಿಗೆ ವಂದನನ ಬಗ್ಗೆ ಏನಾದರೂ ವಿಷಯ ಗೊತ್ತಾಗಿದೆಯಾ ಅಂತ ತಿಳ್ಕೊ. ಅಂದರೆ ಚಿಕ್ಕಮ್ಮ ಖಂಡಿತ ಯಾವುದೋ ತೊಂದರೆಯಲ್ಲಿದ್ದಾರೆ. ಆ ತೊಂದರೆ ಈ ವಿಜಯಾಂಬಿಕಾಯಿಂದನೇ ಆಗಿರುತ್ತೆ. ಹಲೋ, ಅರ್ಥ ಆಗ್ತಿದೆಯಾ ನಾನು ಹೇಳೋದು? ಅರ್ಥ ಆಯ್ತು ಮೇಡಮ್. ನೀವು ಇಷ್ಟು ಹೇಳಿದ್ರಲ್ಲ ನನಗೆ ತುಂಬ ಚೆನ್ನಾಗಿ ಅರ್ಥ ಆಯ್ತು ಮೇಡಮ್. ನಾನು ಹೇಗಾದರೂ ಮಾಡಿ ಶ್ರಾವಣಿ ಮೇಡಮ್ ಹತ್ರ ಮಾತಾಡಿ ನಿಮಗೆ ವಿಷಯನ ತಿಳಿಸ್ತೀನಿ ಮೇಡಮ್. ಹಾಂ ಹಾಂ ಸರಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಮತ್ತೆ ನೀವೇ ವಿಜಯಾಂಬಿಕಾಗೆ ಕಾಲ್ ಮಾಡಬೇಕು. ಏನು ಮೇಡಮ್ ನೀವು ಅವ್ರು ನೋಡಿದ್ರೆ ನಿಮ್ಮ ಹತ್ರಕ್ಕೆ ಮಾತಾಡು ಅಂತಾರೆ, ನೀವು ನೋಡಿದ್ರೆ ಮತ್ತೆ ಅವ್ರಿಗೆ ಫೋನ್ ಮಾಡಿ ಮಾತಾಡು ಅಂತೀರಾ. ಏನು ಅಂತ ನಾನು ಮಾತಾಡಲಿ ಹೇಳಿ ಮೇಡಮ್? ಅವ್ರ ಹತ್ರ ಏನೇನು ಮಾತಾಡಬೇಕು ಅಂತ ನಾನು ಹೇಳ್ತೀನಿ. ನೀವು ಅವ್ರಿಗೆ ಕಾಲ್ ಮಾಡಿದ ತಕ್ಷಣ ಗೊತ್ತಾಯ್ತಾ? ಶ್ರಾವಣಿಗೆ ವಂದನನ ವಿಷಯ ಗೊತ್ತಾಗಿದೆಯಾ? ಏನು ಇಲ್ದೇನೆ ಅಷ್ಟೊಂದು ಮೆರೀತಿದ್ಲು ಅವಳು. ಈಗ ಆಸ್ತಿ, ಅಂತಸ್ತು, ಅಧಿಕಾರ ಎಲ್ಲ ಅವಳಿಗೆ ಸಿಕ್ಕಿದೆ. ವಂದನನ ವಿಷಯ ಗೊತ್ತಾದ್ರೆ ಸುಮ್ಮನೆ ಬಿಡ್ತಾಳ? ಇಲ್ಲ, ಸುಮ್ಮನೆ ಬಿಡಲ್ಲ ಅವಳು. ಇಲ್ಲ, ಯಾವುದೇ ಕಾರಣಕ್ಕೂ ಅವಳಿಗೆ ವಂದನನ ವಿಷಯ ಗೊತ್ತಾಗಿರಬಾರ್ದು. ಹೇಳು, ಏನಾದರೂ ವಿಷಯ ಗೊತ್ತಾಯ್ತಾ? ಶ್ರಾವಣಿ ಜೊತೆ ಮಾತಾಡ್ತೀಯಾ? ಏನು ಹೇಳಿದ ಅವಳು? ಮೇಡಮ್ ಅದನ್ನು ಯಾಕೆ ಕೇಳ್ತೀರಾ ಮೇಡಮ್? ಏಕ್ದಮ್ಮು ರೈಸ್ ಆಗ್ಬಿಟ್ರು. ಯಾಕೆ? ಅಯ್ಯೋ ಮೇಡಮ್, ನೀವು ಹೇಳ್ದಾಗೆ ನಾ ಅವ್ರ ಹತ್ರ ಹೋಗ್ಬಿಟ್ಟು ಇಂಡೈರೆಕ್ಟಾಗಿ ವಂದನಾ ಅವ್ರ ಬಗ್ಗೆ ಕೇಳಿದೆ. ಅಯ್ಯೋ, ಅವ್ರ ಬಗ್ಗೆ ಕೇಳ್ತಿದ್ದಂಗೆ ಫುಲ್ ರೈಸ್ ಆಗ್ಬಿಟ್ರು. ನನಗೆಲ್ಲ ವಿಷಯ ಗೊತ್ತು. ನಾಳೆನೆ ಬಣ್ಣ ಎಲ್ಲ ಬಯಲು ಮಾಡ್ತೀನಿ, ನಾನು ಎಲ್ಲವನ್ನು ಹೊರಗೆ ತಂದೆ ತರ್ತೀನಿ, ಹಾಗೆ ಹೀಗೆ ಅಂತ ಏನೇನೋ ಹೇಳ್ತಾ ಇದ್ರು ಮೇಡಮ್. ಏನೇ ಏನ್ ಮಾಡ್ತಿದ್ಯಾ ಅಡ್ಗೆ ಮನೇಲಿ? ನೀನ್ ಇಲ್ಲಿಗೆ ಬಂದ ಆಗ್ಲೇ 2 ಗಂಟೆ ಆಯ್ತು. ಎತ್ತು ಉಕ್ಕಡಿಸ್ತಿದ್ಯಾ? ಇಲ್ಲ ಅತ್ತೆ, ಅಡುಗೆ ಮಾಡ್ತಿದ್ದೆ. ಅಡ್ಗೆ ಮಾಡ್ತಿದ್ದ? ಹೌದು 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 ಹೌದು. ನೀನ್ ಅಡ್ಗೆ ಮಾಡಿ ನಮ್ಗೆ ಊಟಕ್ಕೆ ಬಡಿಸ್ತೀಯ ಅಂತ ನಾವು ಕಾಯ್ಕೊಂಡು ಕೂತಿದ್ರೆ ಹಸ್ಕೊಂಡು ಸತ್ತು ಹೋಗ್ಬೇಕಷ್ಟೇ. ಎಲ್ಲ ಅಡುಗೆ ಆಗಿದೆ ಅತ್ತೆ, ಸಾರು ಒಂದು ಕುದೀತದೆ. ಕುದೀತಾ ಇದೆ, ಕುದೀತಾ ಇದೆ. ನನ್ನ ಮಗಳ ಸಂಕಟ ನೋಡಿ ನನ್ನ ಕೋಪನು ಕುದೀತಿದೆ. ಕೊಡು, ಅದೇನ್ ನಳಪಾಕ ಮಾಡಿ ನಿಲ್ಸಿದ್ಯೋ ಕೊಡು, ರುಚಿ ನೋಡ್ತೀನಿ. ಅತ್ತೆ, ಉಪ್ಪು ಖಾರ ಎಲ್ಲ ಸರಿಯಾಗಿದೆ. ನಾನು ಈಗಷ್ಟೇ ಟೇಸ್ಟ್ ನೋಡಿದೆ. ನೀನ್ ನೋಡ್ಬಿಟ್ರೆ ನಾನ್ ನೋಡಕ್ ಬೇಡ್ವಾ? ನಾನು ನೋಡ್ತೀನಿ ಏನಾಗಿದೆ ಅಂತ. ಹಣೆ ಬರಕ್ ಕೊಡು. ಏನು ನನ್ನ ಕೈ ಸುಡ್ಬೇಕು ಅಂತ ಹಿಂಗ್ ಮಾಡ್ತಿದ್ಯಾ? ಅಪ್ಪ ಗೊತ್ತು ಕಣೆ, ನನಗೆ ಗೊತ್ತು. ರಾತ್ರಿ ಮಲಗಿದ್ದಾಗ ನನ್ನ ತಲೆ ಮೇಲೆ ಕಲ್ಲು ಹಾಕಕ್ಕೂ ಹೇಳ್ಸವಳಲ್ಲ ನೀನು. ಅದಕ್ಕೆ ತಾನೇ ನಮ್ಮ ಮನೆ ಕಾಲಿಟ್ರದ್ ನೀನು. ಅಯ್ಯೋ ಅತ್ತೆ, ಯಾಕೆ ಈ ಥರ ಮಾತಾಡ್ತೀರಾ? ನಾನು ಆ ಥರ ಯೋಚನೆ ಕೂಡ ಮಾಡೋಳಲ್ಲ. ನಿಮ್ಮ ಬಗ್ಗೆ ನನಗೆ ದ್ವೇಷ ಯಾಕೆ ಹೇಳಿ? ಇಂಥ ಮಾತುಗಳಿಗೆ ಏನೂ ಕಮ್ಮಿ ಇಲ್ಲ ನಿನ್ನ ಹತ್ರ. ಈ ತರ ಮರಳು ಮಾಡೇ ತಾನೇ ನನ್ನ ಮಗನ ಬುಟ್ಟಿಗೆ ಹಾಕೊಂಡಿದ್ದು. ಆಯ್ತಾಯ್ತು, ನೀನ್ ಮಾಡಿರೋ ನಳಪಾಕ ಅದೇನ್ ಚೆನ್ನಾಗಿದ್ಯೋ ಇಲ್ವೋ ನೋಡ್ತೀನಿ. ಬಾಯ್ ಕಡೆ ಏನ್ 2 ಗಂಟೆಯಿಂದ ಕೂತಿರೋಳ ಅದನ್ನ ಮಾಡಕ್ಕೆ. ಅಯ್ಯೋ ಅಯ್ಯೋ ರಾಮ, ಬರೀ ಘಾಟ್ ಮಾತ್ರ ಹೊಡಿತಾ ಇದೆ. ರುಚಿ, ಉಪ್ಪು, ಹುಳಿ ಏನೂ ಇಲ್ಲ ಅದ್ರಲ್ಲಿ. ಹೆಂಗೆ ತಿನ್ನೋದು ಇದನ್ನ, ಈ ಸಪ್ಪೆ ಸಾರ್ನ? ಇಲ್ಲ ಅತ್ತೆ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕಿದ್ದೀನಿ. ನಾನು ಈಗಷ್ಟೇ ರುಚಿ ನೋಡಿದೆ. ಹೌದಾ? ಹಾಗಾದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಮ್ಮ. ಇಂಥ ಸಪ್ಪೆ ಸಾರು ತಿನ್ನಕ್ಕೆ ನಮಗೇನೆ ಕರ್ಮ ಬಂದಿರೋದು. ನಮ್ ಕೈ ತಿನ್ನಕ್ಕಾಗಲ್ಲ ಈ ಸಾರ್ನೆಲ್ಲ. ನಿನ್ ಕರ್ಮ ಅದೆಲ್ಲ ತಿನ್ನೋದು.
ಅಯ್ಯೋ ಅಮ್ಮ ಎಷ್ಟು ವೇಸ್ಟು ಇದು. ಏನಾದ್ರೂ ಇದರಲ್ಲಿ ಚಲ್ತೀನಿ. ಅಷ್ಟು ಸರ್ ಚಲ್ಬಿಟ್ರಾ? ಅತ್ತೆ ಸ್ಟವ್ ಅತ್ತೆ ಅತ್ತೆ ಸ್ಟವ್ ಎಲ್ಲ ಹಾಳು ಮಾಡಕ್ಕೆ ಇರೋದು ನೀನು. ಅತ್ತೆ ಅಷ್ಟು ಸರ್ ಚಲ್ಬಿಟ್ರಲ್ಲ, ಉಪ್ಪು ಕಮ್ಮಿ ಆಗಿದ್ರೆ ಉಪ್ಪು ಹಾಕ್ಬೋದಿತ್ತು. ಅಯ್ಯಯ್ಯೋ ಉಪ್ಪಲ್ಲಮ್ಮ, ಏನೂ ಇಲ್ಲ ಅದರಲ್ಲಿ. ಅಂತ ಸಾರಿ ಯಾರು ತಿಂತಾರೆ ಅಂದ್ರೆ ಇವಾಗ ನಾನು ಸುಳ್ಳು ಹೇಳ್ತಾ ಇದ್ದೀನಿ. ನೀನ್ ಹೇಳಿದ್ದನ್ನ ನಾನು ತಿನ್ಬೇಕು. ನಿನಗೆ ಕೆಲಸ ಮಾಡಕ್ಕಾಗಲ್ಲ ಅಂದ್ರೆ ಹೇಳು, ಹೋಗ್ ಕೂತ್ಕೋ, ಮಹಾರಾಣಿ ತರ ಇರು, ನಾನು ಎಲ್ಲ ಸೇವೆ ಮಾಡ್ತೀನಿ ನಿನಗೆ. ಅತ್ತೆ ಮಾತಾಡ್ಬೇಡ. ನನಗೆ ನೀನೇನ್ ಮಾಡ್ತೀಯ ಗೊತ್ತಿಲ್ಲ. ಮತ್ತೆ ಸಾಂಬಾರ್ ಮಾಡಿ ಉಪ್ಪು ಖಾರ ಹುಳಿ ರುಚಿ ಕರೆಕ್ಟ್ ಆಗಿರ್ಬೇಕು. ನನಗೆ ಹೊಟ್ಟೆ ಹತ್ತು ಪ್ರಾಣ ಹೋಗ್ತಾ ಇದೆ. ಇಲ್ಲ ಅಂದ್ರೆ ಆಕಾಶ ಭೂಮಿ ಎರಡೂ ಒಂದೇ ಮಾಡ್ಬಿಡ್ತೀನಿ ಅಷ್ಟೇ ನಾನು. ಸರಿ ಅತ್ತೆ, ಮತ್ತೆ ಸಾರು ಮಾಡ್ತೀನಿ. ಯಾಕೆ ಏನಾಯ್ತು? ನಾನು ಏನಂದೆ ಅಂತ ಹೇಳ್ತಿದ್ಯಾ ನೀನು? ಗೊತ್ತಮ್ಮ, ಗೊತ್ತು. ನಿನ್ ಗಂಡ ಬರ್ತಿದ್ದ ಹಾಗೆ ನಿಮ್ಮಮ್ಮ ನನಗೆ ಹಾಕಟ್ರು ಹಿಂಗಂದ್ರು ಸಾರ್ ಚೆಲ್ಬಿಟ್ರು ಅಂತ ಏನೋ ಚಾಡಿ ಹೇಳಿ ಅಮ್ಮ ಮಗನ್ನ ದೂರ ಮಾಡ್ಬೇಕು ಅಂತ. ಎಲ್ಲ ನಮ್ಮ ಹಣೆ ಬರ. ನನ್ನ ಮಗನಿಗೆ ಎಂತೆಂಥ ಸಂಬಂಧಗಳು ಬಂದಿತ್ತು. ಎಷ್ಟು ದೊಡ್ಡ ದೊಡ್ಡ ಶ್ರೀಮಂತರ ಸಂಬಂಧ, ಎಷ್ಟು ದೊಡ್ಡ ದೊಡ್ಡ ಕೆಲಸ ಮಾಡೋ ಹುಡುಗಿರು. ಅವ್ರನ್ನೆಲ್ಲ ಬಿಟ್ಟು ನನ್ನ ಮಗ ಪುಣ್ಯಾತ್ಮ ನಿನ್ನನ್ನು ಕಟ್ಕೊಂಡ. ನಿನಗ್ ನೋಡಿದ್ರೆ ಮನೇಲಿ ನೆಟ್ಟು ಕೆಲಸ ಮಾಡಕ್ಕೆ ಬರಲ್ಲ. ಇನ್ನು ಆಚೆ ಹೋಗಿ ದುಡ್ಕೊಂಡು ಬರೋದಂತೂ ತುಂಬಾ ದೂರದ ವಿಷಯ ಬಿಡು. ನಿನ್ನಂಥವಳಿಗೆ ಹಿಟ್ಟು ಬಟ್ಟೆ ಕೊಟ್ಟು ಸಾಕು ಅಂತ ಹಣೆ ಬರ ನಮ್ದು. ಏನ್ ಮಾಡ್ತೀಯಾ? ನಾವು ಕೇಳ್ಕೊಂಬಂದಿರೋ ಹಣೆ ಬರ. ಏನೋ ಕತೆ ಕೇಳ್ತಾ ನಿಂತಿದ್ಯಾ ಮುಖ ನೋಡ್ಕೊಂಡು? ಸಾರ್ ಮಾಡೆ. ಓಹೋ ಯಾಕೆ ಮೇಡಮ್ ಈ ವಂದನಾ ಅಮ್ಮವ್ರಿಗೆ ಏನಾಯ್ತು? ಶ್ರಾವಣಿ ಅಮ್ಮ ಯಾಕೆ ಹಿಂಗಂತ ಇದ್ರು? ಏನಾದ್ರು ತೊಂದರೆನಾ ಮೇಡಮ್? ಛೇ, ಪಿಂಕಿಯಿಂದ ಏನೆಲ್ಲ ಆಗೋಯ್ತು. ಮಗು ಅಂತ ಸ್ವಲ್ಪ ಸದ್ರ ಬಿಟ್ಟಿದ್ದಕ್ಕೆ ಇಷ್ಟೆಲ್ಲ ಆಗೋಯ್ತಲ್ಲ. ಯಾವುದಾಗಬಾರ್ದು ಅಂತ ಅನ್ಕೊಂಡಿದ್ನೋ ಅದೆಲ್ಲ ಆಗೋಗಿದೆ. ಏನು ಮಾಡಲಿ ಅಂತಾನೆ ಗೊತ್ತಾಗ್ತಿಲ್ಲ. ಮೇಡಮ್ ಮೇಡಮ್ ಏನಾರ ಪ್ರಾಬ್ಲಮ್ ಇದ್ರೆ ಹೇಳಿ. ಶ್ರಾವಣಿ ಅವ್ರ ಹತ್ರ ಇನ್ನೇನಾರ ಕೇಳಬೇಕಿತ್ತ? ಇಲ್ಲ ಇಲ್ಲ, ಇನ್ನೇನು ಕೇಳಬೇಡ. ನೀನು ಅಲ್ಲೇ ಇದ್ದು ಶ್ರಾವಣಿನ ಗಮನಿಸ್ತಾನೆ ಇರು. ಪ್ರತಿ ಕ್ಷಣ ಅವಳು ಏನು ಮಾಡ್ತಾಳೆ, ಎಲ್ಲಿಗೆ ಹೋಗ್ತಾಳೆ, ಎಲ್ಲ ಇನ್ಫಾರ್ಮೇಶನ್ ನೀನು ನನಗೆ ಕೊಡ್ತಾ ಇರಬೇಕು. ಅವಳು ಯಾರಿಗಾದ್ರೂ ಫೋನ್ ಮಾಡ್ತಾಳ ಅಥವಾ ಯಾರನ್ನಾದ್ರೂ ಮೀಟ್ ಮಾಡ್ತಾಳ, ಎಲ್ಲ ನನಗೆ ಗೊತ್ತಾಗಬೇಕು. ಆಗಲಿ ಆಗಲಿ ಮೇಡಮ್. ಬೆನ್ನ ಬೇತಾಳ ಥರ ಅವ್ರ ಹಿಂದೆನೇ ಇರ್ತೀನಿ. ಅವ್ರು ಏನು ಮಾಡ್ತಾರೆ, ಏನು ತಿಂತಾರೆ ಎಲ್ಲವನ್ನೂ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ಮೇಡಮ್. ಸರಿ, ನಾನು ಕಾಯ್ತಾ ಇರ್ತೀನಿ. ಓಕೆ ಮೇಡಮ್, ಬೈ. ನಾಳೆನೆ ಬಂದು ಬಣ್ಣ ಬಯಲು ಮಾಡ್ತಾಳ. ಹಾಗಿದ್ರೆ ಅವಳಿಗೆ ವಂದನನ ಬಗ್ಗೆ ಎಲ್ಲ ಗೊತ್ತಾಗಿದೆ ಅಂತಾನೆ ಅರ್ಥ. ಅವಳೇನಾದರೂ ಇಲ್ಲಿಗೆ ಬಂದು ವಂದನನ ಮೀಟ್ ಮಾಡಿಬಿಟ್ರೆ ಇಲ್ಲ, ಎಲ್ಲ ತಪ್ಪಾಗೋಗುತ್ತೆ. ಬರಬಾರ್ದು. ಅವಳು ಯಾವುದೇ ಕಾರಣಕ್ಕೂ ವಂದನನ ಭೇಟಿ ಆಗಬಾರ್ದು. ಅಕಸ್ಮಾತ್ ಅವಳು ಏನಾದರೂ ಇಲ್ಲಿಗೆ ಬಂದರೆ ಪಿಂಕಿ ಹೇಳಿದ್ದೆಲ್ಲ ಸುಳ್ಳು ಅಂತ ನಾನು ಪ್ರೂವ್ ಮಾಡಬೇಕು. ಅದಕ್ಕೆ ಮೊದಲು ಈ ವಂದನನಿಗೆ ಏನಾದರೂ ಒಂದು ಗತಿ ಕಾಣಿಸ್ಬೇಕು. ವೆರಿ ಗುಡ್. ಆದರೆ ಇಷ್ಟಕ್ಕೆ ನಿಮ್ಮ ಕೆಲಸ ಮುಗ್ದಿಲ್ಲ. ಸರಿ ಮೇಡಮ್, ಆಗಲಿ ಮೇಡಮ್. ಈಗ ತಾನೇ ಹೇಳ್ಸಿದ್ರಲ್ಲ, ಎಲ್ಲ ಬಣ್ಣ ಬಯಲು ಮಾಡಿಬಿಡ್ತೀನಿ ಹಾಗೆ ಹೀಗೆ ಅಂತ. ನಾಳೆ ಏನು ಮಾಡ್ತೀರಾ ಮೇಡಮ್? ಅದು ನಿಮಗೆ ಬೇಡ. ಆದರೆ ನಾಳೆ ನೀವೇನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ಸರಿ ಮೇಡಮ್, ಆಗಲಿ ಮೇಡಮ್. ಅಂದಾಗೆ ನಾನು ಮಲ್ಕೊಳ್ಳೋದಕ್ಕೆ ಇಷ್ಟೊತ್ತಲ್ಲಿ ಇಲ್ಲೇನು ಮಾಡ್ತಿದ್ದೀರಾ ಮೇಡಮ್? ನಿದ್ದೆ ಬಂದಿಲ್ವಾ ನಿಮಗೆ? ಬಾಬಾ
ಮೇಡಮ್ ಹತ್ರ ಏನು ಮಾತಾಡ್ತಿದ್ರಿ? ಇಂಪಾರ್ಟೆಂಟ್ ಏನಾದರೂ? ಅದು ಇದು ಏನು ಮೇಡಮ್ ಅವ್ರ ಮನೆಯಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದೀನಲ್ಲ, ಕೆಲಸ ಹೇಗಿತ್ತು, ಮನೆಯವರೆಲ್ಲ ಹೇಗಿದ್ದಾರೆ ಅಂತ ಮೇಡಮ್ ಅವ್ರು ಕೇಳ್ತಾ ಇದ್ರು ಅಷ್ಟೇ, ಇನ್ನೇನಿಲ್ಲ. ಯಾಕೆ ಮೇಡಮ್ ಮನೇನ ತುಂಬ ಮಿಸ್ ಮಾಡ್ಕೋತಾ ಇದ್ದೀರಾ? ಹಾಗೇನಿಲ್ಲ ಸುಬ್ಬು, ಈ ಮನೇಲಿ ಎಲ್ಲರೂ ನನಗೆ ಬೆಟ್ಟದಷ್ಟು ಪ್ರೀತಿ ಕೊಡ್ತಾ ಇದ್ದಾರೆ. ಆದರೂ ಮನೆ ಅಲ್ವಾ, ನೆನಪಾಗುತ್ತೆ, ಅದಕ್ಕೆ ಕೇಳ್ತಾ ಇದ್ದೆ ಅಷ್ಟೆ. ಅದು ಅಲ್ಲದೆ ಹೊಸ ಕೆಲಸ ಬೇರೆ ಅಲ್ವಾ, ಅದಕ್ಕೆ ಕೆಲಸ ಹೇಗಿದೆ ಅಂತ ವಿಚಾರಿಸ್ತಾ ಇದ್ದೆ ಅಷ್ಟೆ. ಅವಂಗೇನು ಮೇಡಮ್, ಒಳ್ಳೆ ಕೆಲಸ, ದೊಡ್ಡ ಮನೇಲಿ ಸಿಕ್ಕಿದೆ, ಪ್ರೆಷರೇ ಇಲ್ಲದೇ ಇರೋವಂಥ ಕೆಲಸ, ಒಳ್ಳೆ ಸಂಬಳ ಸಿಕ್ಕಿರುವಂಥ ಕೆಲಸ, ಅದಕ್ಕಿಂತ ಇನ್ನೇನು ಬೇಕಲ್ವ ಬಾಬಾ? ಹೌದೌದು, ಚಿಂದಂಥ ಕೆಲಸ, ಚಿಂದಂಥ ಮನೆ, ಚಿಂದಂಥ ಜನ, ಸರಿಸ್ಬೋ. ನಾಳೆ ಬೆಳಗ್ಗೆ ನಾನು ಕೆಲ್ಸಕ್ಕೆ ಹೋಗ್ಬೇಕು, ಲೇಟ್ ಆಗೋಯ್ತು, ನಾನೀಗ ಹೋಗಿ ಮಲ್ಕೋತೀನಿ. ಗುಡ್ ನೈಟ್. ಗುಡ್ ನೈಟ್ ಮೇಡಮ್. ಗುಡ್ ನೈಟ್. ಸರಿ ಸುಬ್ಬು, ಮಲ್ಗೋಣ, ಲೇಟ್ ಆಯಿತು.